ಕಳೆದ 3-4 ದಿನಗಳಿಂದ ಹಾವೇರಿ ತಾಲೂಕಿನ ಅಗಡಿ ಮತ್ತು ಮಾಳಾಪುರ, ಬಸಾಪುರ ಮತ್ತು ವಿವಿಧ ಗ್ರಾಮಗಳಲ್ಲಿ ಚಿರತೆ ಕಾಣಿಸ್ಕೊಂಡಿತ್ತು. ಅದಲ್ಲದೆ ಜಿಂಕೆ ಆಗಿರ್ಬೋದು, ಮನೆ ಸಾಕಿರುವಂಥ ಆಡುಗಳಾಗಿರ್ಬೋದು, ಕುರಿಗಳಾಗಿರ್ಬೋದು, ನಾಯಿಗಳನ್ನು ಹೊತ್ತೋದಂಥ ಚಿರತೆ ಏನಿತ್ತು. ಇವತ್ತದು ಬೆಳಗ್ಗೆ ನಾನು ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಇರ್ಬೋದು ದೃಶ್ಯದಲ್ಲಿ. ಇಲ್ಲಿ ಈಗ ಅರಣ್ಯ ಇಲಾಖೆ ಸಿಬ್ಬಂದಿ ನೋಡ್ತಾ ಸಾಕಷ್ಟು ಹರಸಾಹಸ ಪಡ್ತಾ ಇರುವಂಥದ್ದು. ಯಾಕಂತಂದರೆ ಚಿರತೆಯನ್ನು ಬೆಳಗ್ಗೆ ಹೊರಗಡೆ ಬಂದಂತಂದರೆ ಬಾತ್ರೂಮ್ಗೆ ಬಂದಂಥ ಸ್ಥಳೀಯವರು ನೋಡಿ ಇಲಾಖೆಗೆ ತಿಳಿಸಿರುವಂಥದ್ದು. ಸದ್ಯ ಅರಣ್ಯ ಇಲಾಖೆ ಸಿಬ್ಬಂದಿ ಸಾಕಷ್ಟು ಹರಸಾಹಸ ಪಡ್ತಾ ಇರುವಂಥದ್ದು. ಬೋರ್ಗಳನ್ನು ಇಟ್ಟಿರುವಂಥದ್ದು, ಅಂದರೆ ಚಿಕ್ಕದಾದ ಚರಂಡಿ, ಅಂದರೆ ಒಂದು ರೀತಿಯಲ್ಲಿ ಕಾಲುವೆ ಇರುತ್ತೆ, ಆ ಕಾಲುವೆಗಳಲ್ಲಿ ಅದು ಹೋಗಿರುವಂಥದ್ದು, ಅಂದರೆ ಅಲ್ಲಿ ಮಲಗಿತ್ತು ಅಂತಕ್ಕಂಥದ್ದನ್ನು ಸ್ಥಳೀಯರು ನೋಡಿ ಹೇಳಿರುವಂಥದ್ದು. ಸದ್ಯಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಸಂಪೂರ್ಣವಾಗಿ ಹರಸಾಹಸ ಪಡ್ತಾ ಇರುವಂಥದ್ದು. ಬೋರ್ಗಳನ್ನು ಇಟ್ಟಿರುವ ಮುಖಾಂತರ, ಪಟಾಕಿ ಇಡುವ ಮುಖಾಂತರ ಅದನ್ನು ಸೆಳೆಯಲು ಮುಂದಾಗ್ತಾ ಇರುವಂಥದ್ದು. ಆದರೆ ಅದ್ರ ಜೊತೆಗೆ ಜನಗಳನ್ನ ನೋಡ್ತಾ ಇರ್ಬೋದು. ಜನ ಒಂದು ರೀತಿಯಲ್ಲಿ ಚಿರತೆಯನ್ನು ನೋಡಲಿಕ್ಕೆ ಮುಗಿಬಿದ್ದಿರುವಂಥದ್ದು. ಬೆಳಗ್ಗೆ ಏನು ಕಾರ್ಯಾಚರಣೆ ಪ್ರಾರಂಭವಾಗಿದೆ, ಅಲ್ಲಿಂದ ಇಲ್ಲಿವರೆಗೂ ಕೂಡ ಜನರು ಇಲ್ಲಿದ್ದ ಸ್ಥಳದಿಂದ ಕದಲ್ತಿಲ್ಲ ಅಂತ ಹೇಳ್ಬೋದು. ಅಂದರೆ ಚಿರತೆನೇ ನೋಡಬೇಕು ಅನ್ನೋ ಒಂದು ಆಸೆಯಿಂದ ಇಲ್ಲಿ ಜನ ಬಂದು ನಿಂತ್ಕೊಂಡಿರುವಂಥದ್ದು. ಇದನ್ನು ಹೊರತುಪಡಿಸಿದರೆ ಇಲ್ಲಿ ಪಕ್ಕದಲ್ಲಿ ನೋಡ್ತಾ ಇರ್ಬೋದು. ಈ ಬಲಗಡೆ ಆದರೆ ಇನ್ನು ಎಡಭಾಗದಲ್ಲಿ ಕೂಡ ಚರಂಡಿಯ ಕೊನೆ ಎಂಡಿದೆ. ಅಂದರೆ ಸ್ಥಳೀಯರು ಬೆಳಗ್ಗೆ ಏನೋ ಬಾತ್ರೂಮ್ಗೆ ಬಂದಾಗ ನೋಡುವಂಥ ಚಿರತೆಯನ್ನು ಅಕ್ಕಪಕ್ಕದ ಸಿಕ್ಕಂಥ ತಗಡುಗಳನ್ನ ಇಟ್ಟು ಅದನ್ನು ಮುಚ್ಚಾಕ್ತಾರೆ. ಅಂದರೆ ಚಿರತೆಗೆ ಎಲ್ಲೂ ಕೂಡ ಹೋಗಲಿಕ್ಕೆ ಆಸ್ಪದ ನೀಡದಂತೆ ಅದನ್ನು ಬಂದಿ ಮಾಡ್ತಾರೆ. ಅಂದರೆ 3-4 ದಿನಗಳಿಂದ ಚಿರತೆಯ ಓಡಾಟ ಈ ಮಾಳಾಪುರ ಗ್ರಾಮದಲ್ಲಿ ಹೆಚ್ಚಾಗಿತ್ತು ಅಂತ ಹೇಳ್ಬೋದು. ಅಂದರೆ ಏನು ಈಗ ಸದ್ಯಕ್ಕೆ ಚಿರತೆ ಸೆರೆಯಾಗುವ ಜಾಗ ಇದೆ, ಅಲ್ಲಿದ್ದ ಕೇವಲ ಗ್ರಾಮಕ್ಕೆ 200 ಮೀಟರ್ಗಳಷ್ಟು ದೂರ ಇರುವಂಥದ್ದು. ನಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಅಲ್ಲಿ ಏನು ಕಾಣ್ತಾ ಇದೆ ಅದು ಆ ಚರಂಡಿಯ ಮೇಲ್ಗಡೆ ಇರ್ತಕ್ಕಂಥ ಒಳಗಡೆ ಪಟಾಕಿಗಳನ್ನು ಹಾಕಿ ಹೊಡೆಯುವ ಮುಖಾಂತರ ಸದ್ಯಕ್ಕೆ ಅದನ್ನು ಸೆರೆ ಹಿಡಿಯುವಲ್ಲಿ ಮುಂದಾಗ್ತಿರುವಂಥದ್ದು. ಇಲ್ಲಿ ನೋಡ್ತಾರೆ ದೃಶ್ಯದಲ್ಲಿ ಏನು ಕಾಣ್ತಾ ಇದೆ ಅಂದರೆ ಇಲ್ಲೊಂದು ಬೋನ್ ಇದೆ. ಆ ಬೋನ್ ಅಂದರೆ ಒಂದು ತೆಗ್ಗಿರುವಂಥದ್ದು. ಆ ತೆಗ್ಗಲ್ಲಿ ಚಿರತೆ ಬಿದ್ದಿರುವಂಥದ್ದು. ಸ್ಥಳ ನೋಡುವಂಥ ಸ್ಥಳೀಯ ಗ್ರಾಮಸ್ಥರು ಈಗ ಅಲ್ಲಿ ತಗಡನ್ನು ತಂದು ಹಾಕಿ ಕಲ್ಲುಗಳನ್ನು ಇಟ್ಟು ಅಭಯಾರಣ್ಯ ಅಂದರೆ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿರುವಂಥದ್ದು. ಸದ್ಯಕ್ಕೆ ಚಿರತೆ ಹಿಡಿಯಲಿಕ್ಕೆ ಮುಂದಾಗಿರುವ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಒಂದು ರೀತಿಯಲ್ಲಿ ಜನರು ಕೂಡ ಕಾಟ ಕೊಡ್ತಿರೋದು. ಅಂದರೆ ಮನುಷ್ಯರ ವಾಸನೆ ಆಗುವ ಮತ್ತು ಸೌಂಡ್ ಮಾಡಿದ್ರೆ ಚಿರತೆ ಓಡೋಗುತ್ತೆ ಅಂತ ಹೇಳಿ ಈಗ ಪೊಲೀಸರು ಕೂಡ ಸ್ಥಳಕ್ಕೆ ಬಂದಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳು ಚಿರತೆ ಸೆರೆ ಹಿಡಿಯುವ ಕಾರ್ಯ ಆಗ್ಬೋದು ಅಂತಕ್ಕಂಥದ್ದು ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮ್ರಾ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಬಾತ್ರೂಮ್ ಬಂದ್ರಿ, ನಾವು ಬಾತ್ರೂಮ್ ಕುಂತಿದ್ರಿ. ನಾನು ಹಿಂದ್ಗಡೆ ಹಾಸಿ ಹೋಗ್ಬಿಡ್ತೀವಿ. ಬಾವರ್ನಾಗ ಒಂದಿಷ್ಟು ಐತ್ರಿ ದೊಡ್ಡದು. ಆಮೇಲೆ ಏನು ಮಾಡ್ಬೇಕ್ರಿ, ಮತ್ತೆ ಮಂದಿಗೆ ಒಟ್ಟು ಹೇಳಿದ್ರಿ, ಅವರು ಬಂದು ನೋಡಿದ್ರು. 6:30 ಆಗೈತಿ. 6:30 ಇಲ್ರಿ, ಇದ್ರೊಳಗೆ ದಿಗದ ಇತ್ತಾಗ ಹಿಂಗೆ ಸತ್ತಿರೋದು. ಅವಾಗ ಫೋನ್ ಹಚ್ಚಿದ್ವಿ ನಮ್ಮ ಮೆಂಬರ್ಗೆ. ಇಲ್ಲಿ ಹೊರಗಡೆ ಬಂದಿದ್ವಿ ರೀ. ಹ್ಞೂ ರೀ, ದೊಡ್ಡದೈತಿ ರೀ. ನಾವು ಮತ್ತೆ ಫೋನ್ ಹಚ್ಚಿದ್ವಿ ರೀ, ಇಲ್ಲೇ ಐತಿ ಚಿರ್ಸ್ ಅಂತಂದು. ಮತ್ತೆ ಹೊಳ್ಳಿ ಕರ್ಕೊಂಬಂದ್ವಿ. ಮೆಂಬರಿಗೆ ಫೋನ್ ಹಚ್ಚಿದ್ವಿ, ತಡಿ ಹಂಗಾರೆ ಬಲಿ ಅಲ್ಲಿ ಐತಿ ತೊಂಬರಿ ಅನ್ನ ನಮ್ಗೆ. ಮತ್ತು ತಗಡ ತೊಂಬಂದ ನಾವು ಇದು ಮಾಡಿದ್ವಿ ರೀ. ಒಂದು ಐತಿ ರೀ ಇಲ್ಲಿ ಒಳಗೀಗ. ಅಲ್ಲಿ ನಾಯಿ ಪಾಯಿ ತಿನ್ನತ್ರಿ, ಆಟ ಕೊಡ್ತ್ರಿ, ಆಡು ತಿಂದವ್ರಿ. ಹಾಂ, ಈಗ ಒಳಗೈತಿ ರೀ. ಹೊರಗೆ ಬರ್ಬೇಕಲ್ರಿ ಈಗ ಹನುಮಂತ. ಊರಿಗೆ ಬರ್ತೀವಿ ಮತ್ತೆ ಕೋಲ್ಕೊಂಡು ಹಚ್ಕೊಂಡು ದಿಗ್ ಬಗ್ಗೆ ಇಂದಿಗ್ರಿ ಕೋಲ್ಕೊಂಡು ಇಂದಚ್ಚೇರಿ ಒಟ್ಟ 4 ಕುರಿಸಿ ನಂಬರ್ ಉಂಡ ಪಂಡ್ರಿ ಡಬಲ್ ಪಂಡ್ರಿ. ಬಾರಣ ಹಂಗಲ್ಲ ಬಾರಣ
ಈ ಕಡೆ ಸ್ವಲ್ಪ ಬಹಳ ದೂರ ಕಾಣುತ್ತೆ. ಬಲಿ ಹಾಕಿರಿ ಬರಬ್ರಿ ಬಲಿ ಹಾಕಿರಿ ಅದ ಯಾಕಂದ್ರೆ ಎತ್ತರ ಹೇಳಕ್ಕಾಗಲ್ಲ. ನೋಡ್ರಿ ಅಲ್ಲಿ ಬಹಳ ಹೊತ್ತು ಬಿಡಕ್ಕೂ ಆಗೋದಿಲ್ಲ. ಅದನ್ನ ಬೇಗ ಸ್ವಲ್ಪ ಎಲ್ಲರೂ ಬೇಗ ಆ ಕಡೆಯಿಂದ ಸರಿದ್ರೆ ನೀವು ಹಿಂದೆ ಸರಿಲಿಲ್ಲ ಅಂದ್ರೆ ನಾವು ಅದನ್ನ ಇದನ್ನ ಮಾಡ್ಸೋದೇ ಇಲ್ಲ. ಆ ಕಡೆ ಸ್ವಲ್ಪ ಹಿಂದ್ ಸರಿ ಎಲ್ಲರೂ ಎಲ್ಲ ಹಿಂದ್ ಸರಿ. ಡಾಕ್ಟರ್ ಡಾಕ್ಟರ್ ಡಾಕ್ಟರ್
ಹಿಂಗೆ ಸರಿ ರೀ ಹಿಂಗೆ ಸರಿ ರೀ